ಕಾಣಿಸ್ತಾ ಇದೆ ಅಂದ್ರೆ ಅವರು ನನ್ನ ಪಯಣ ಮೈಸೂರಿಂದ ಬೆಂಗಳೂರಿಗೆ ಯಾಕೆ ಅಂತಂದರೆ ನನಗೆ ನಾನ್ ಬ್ರೈಡಲ್ಸ್ ಬುಕ್ ಆಗಿತ್ತು. ಹಿಂದಿನ ದಿನನೇ ತುಂಬ ನೀಟಾಗಿ ಏನೇನು ಬೇಕು ಎಲ್ಲನೂ ಪ್ಲ್ಯಾನ್ ಮಾಡಿಕೊಂಡು ನಾನು ಕಿಟ್ನ ರೆಡಿ ಮಾಡಿಕೊಂಡೆ. ವರ್ಕ್ ದಿನ ನಾನು ಲೊಕೇಶನ್ಗೆ 3 ಗಂಟೆಗೆ ರೀಚ್ ಆಗಬೇಕಾಗಿತ್ತು. ಸೊ ಅದ್ರ ಪ್ರಕಾರನೇ ಪ್ಲ್ಯಾನ್ ಮಾಡಿಕೊಂಡು ನಾನು ಮೈಸೂರಿಂದ ಹೊರಟೆ. ಲೊಕೇಶನ್ನ ಕರೆಕ್ಟಾಗಿ ನನ್ನ ಟೈಮ್ಗೆ ರೀಚ್ ಆದೆ. ಬಟ್ ಆದರೆ ಕ್ಲೈಂಟ್ಸ್ ಬಂದಿದ್ದು 2.5 hour ಲೇಟ್ ಆಯಿತು. ಮದುವೆ ಮನೆ ಅಂತಂದಾಗ ಇದೆಲ್ಲ ಆಗೋದು ಸಹಜ. ಆದರೆ ಪೇಷನ್ಸ್ಫುಲ್ ಆಗಿ ವರ್ಕ್ನ ತಗೊಳ್ಳೋದು ತುಂಬ ಮ್ಯಾಟರ್ ಆಗಿರುತ್ತೆ. ತುಂಬ ಗಡ್ಬಿಡಿ ಇದ್ರೂ ಕೂಡ ತುಂಬ ಚೆನ್ನಾಗಿ ವರ್ಕ್ನ 90% ನಾವು ಹೇಗೆ ಪ್ಲಾನ್ ಮಾಡ್ಕೊಂಡಿದ್ವೋ ಅದೇ ರೀತಿ ಔಟ್ಪುಟ್ ಕೊಟ್ಟಿದ್ದೀನಿ. ಇನ್ 10% ಆ ಕಡೆ ಹೋಗಿದೆ, ಯಾಕೆಂದ್ರೆ ಲೇಟ್ ಆಯ್ತಲ್ವಾ. ಶಿ ಇಸ್ ಮೈ ನಾನ್ ಬ್ರೈಡಲ್ ವರ್ಷ. ಫೈನಲ್ ಔಟ್ಪುಟ್ ನೋಡಿ ತುಂಬಾ ಖುಷಿ ಪಟ್ಟು ಎಲ್ರು ಮದುಮಗಳು ನೀನೇನಾ ಅಂತಿದ್ರು. ನಾನು ಯಾವ್ದೇ ರೀತಿ ಏನು ಹೇಳ್ಕೊಟ್ಟಿಲ್ಲ, ಅವರೇ ಹೇಳಿದಂತ ಲೈನ್ಸ್ ಇದು. ಸಿಕ್ಕಿದ ಟೈಮಲ್ಲಿ ಎಷ್ಟು ಚೆನ್ನಾಗಿ ವರ್ಕ್ನ ಕೊಟ್ಟು ವಿಡಿಯೋಸ್ನೆಲ್ಲ ತಗೋಬಹುದು ಅಷ್ಟು ಚೆನ್ನಾಗಿ ನಾನು ಕೆಲಸನ ಮಾಡಿದ್ದೀನಿ ಅಂತ ಭಾವಿಸಿದೀನಿ. ಅದು ನಮ್ಮಂತವ್ರಿಗೆಲ್ಲ ಗೊತ್ತಾಗೋದು ಕ್ಲೈಂಟ್ಸ್ ಖುಷಿಯಾಗಿ ಓಡಾಡ್ಕೊಂಡಿದ್ದಾಗ ಮಾತ್ರ. ನಿಮ್ಗೂ ಈ ರೀತಿ ಲುಕ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಪೇಜ್ ಮೆನ್ಷನ್ ಮಾಡಿರ್ತೀನಿ. ಮದ್ವೆ ಊಟ ಮಿಸ್ ಮಾಡಕ್ಕಾಗತ್ತಾ? ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟೆ.